ಮಾರ್ನಿಂಗ್. ಟುಡೇ 10th ಸ್ಟ್ಯಾಂಡರ್ಡ್ ಲೆಸನ್ನು ಗಿಲ್ಲು ಎಂಬತಕ್ಕಂಥ ಒಂದು ಲೆಸನನ್ನು ಮಾಡ್ತಾಯಿದ್ದೀವಿ. ಇದರ ಲೇಖಕರು ಮಹಾದೇವಿ ವರ್ಮ. ಮಹಾದೇವಿ ವರ್ಮಾಜಿಯವರು ಒಂದು ಪಶು ಪಕ್ಷಿ ಬಗ್ಗೆ, ಒಂದು ಪ್ರಾಣಿಗಳ ಬಗ್ಗೆ, ಒಂದು ಪುಟ್ಟ ಪಕ್ಷಿಗಳ ಬಗ್ಗೆ, ಅವರು ಕೂಡ ನಮ್ಮ ಜೊತೆಲೇ ಹೇಗೆ ಬಾಳ್ತವೆ, ಅವಕ್ಕೂ ಕೂಡ ಹೇಗೆ ಭಾವನೆಗಳಿರುತ್ತೆ, ಅದರ ಒಂದು ಪ್ರೀತಿ ವಿಶ್ವಾಸ ಹೇಗೆ ಅಂತೇಳಿ ಆ ಒಂದು ಚಿಕ್ಕ ಪುಟ್ಟ ಒಂದು ಪಕ್ಷಿಗಳ ಬಗ್ಗೆ ಅವರು ತುಂಬ ಆಸಕ್ತಿಯಿಂದ ಒಂದು ಈ ಲೆಸನನ್ನು ಬರೆದಿದ್ದಾರೆ. ಮತ್ತು ಅದನ್ನು ಪ್ರೀತಿಯಿಂದ ಯಾವ ರೀತಿ ಕಂಡರು, ಅದು ಹೇಗೆ ಇವರನ್ನು ಅದು ಹೇಗೆ ಪ್ರೀತಿಸ್ತಿತ್ತು ಎಂಬುದನ್ನು ಈ ಗಿಲ್ಲು ಎಂಬತಕ್ಕಂಥ ಒಂದು ಲೆಸನಲ್ಲಿ ಅವರು ತುಂಬ ಒಂದು ವಿಸ್ತಾರವಾಗಿ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಲೆಸನ್ನು ಕೂಡ, ಅದ್ಭುತವಾದಂಥ ಒಂದು ಲೆಸನ್. ಲೇಖಕಿಯ ಪರಿಚಯ. ಲೇಖಕರಾದಂಥ ಮಹಾದೇವಿ ವರ್ಮ ಅವರು ಇವರು ಹಿಂದಿಯ ಪ್ರಸಿದ್ಧ ಕವಿಯತ್ರಿ, ಅಂದರೆ ಒಂದು ಲೇಖಕಿ. ಹಿಂದಿಯಲ್ಲಿ ಬಹಳ ಅತ್ಯುತ್ತಮ ಸ್ಥಾನ ಪಡೆದಂಥ ಒಂದು ಜ್ಞಾನಪೀಠ ಪುರಸ್ಕಾರವನ್ನು ಪಡೆದಂಥ ಮಹಾನ್ ಮಹಿಳೆ ಇವರು. ಮಹಾದೇವಿ ವರ್ಮಜಿ ವಿಶ್ವಸ್ತರ ಕವಿಯತ್ರಿ, ಅಂದರೆ ವಿಶ್ವಮಟ್ಟದಲ್ಲೇ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮ ಹೆಸರುಳ್ಳತಕ್ಕಂಥ ಒಂದು ಕವಿಯತ್ರಿ. ಮುಂದೆ ಆಧುನಿಕ ಮೀರಾ, ಇವರನ್ನ ಆಧುನಿಕ ಮೀರಾ ಅಂತ ಕರೀತಾ ಇದ್ರು. ಉನ್ಕಾ ಜನ್ಮ 1907 ಅಂದರೆ 24 ಮಾರ್ಚ್ 24ರಲ್ಲಿ 1907ರಲ್ಲಿ ಇವರು ಎಲ್ಲಪ್ಪ ಅಂತಂದರೆ ಫರೂಖಾಬಾದ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇವರು ಹುಡ್ತಾರೆ. ಉನ್ಕೆ ಪಿತಾ ಗೋವಿಂದ ಪ್ರಸಾದ್ ವರ್ಮಾ और माता ಹೇಮರಾಣಿ ಥಿ. उन्होंने ಪ್ರಯಾಗದ ವಿಶ್ವವಿದ್ಯಾಲಯದಲ್ಲಿ ಇವರು ಸಂಸ್ಕೃತ ಭಾಷೆಯಲ್ಲಿ MA ಉಪಾಧಿ ಪ್ರಾಪ್ತ कर ಪ್ರಯಾಗಕ್ಕೆ ಮಹಿಳಾ ವಿದ್ಯಾಪೀಠ में ಪ್ರಧಾನಾಧ್ಯಾಪಕಿ का ಪದ ಸಂಭಾಲ. ಇವರು MAನ ಸಂಸ್ಕೃತ ಭಾಷೆಯಲ್ಲಿ ಇವರು MA ಪದವಿಯನ್ನು ತಗೋತಾರೆ ಮತ್ತು ಮಹಿಳಾ ವಿದ್ಯಾಪೀಠದಲ್ಲಿ ಇವರು ಪ್ರಧಾನ ಅಧ್ಯಾಪಕಾಗಿ ಕೆಲಸವನ್ನು ಮಾಡ್ತಾರೆ. ಮಹಾದೇವಿ ವರ್ಮಜಿ ನೆ ಗದ್ಯ और ಪದ್ಯ दोनों की रचना की है. ಅಂದರೆ ಗದ್ಯ ಮತ್ತು ಪದ್ಯ ಅಂತಂದರೆ ಇದು ಪಾಠ ಮತ್ತು ಪದ್ಯ ಎರಡನ್ನೂ ಕೂಡ ಇವರು ಬರೆದಿದ್ದಾರೆ. ಇನ್ಕಿ ಪ್ರಮುಖ ರಚನಾ ಇವರ ಪ್ರಮುಖ ರಚನೆಗಳು ಸಂಧ್ಯಾಗೀತ, ದೀಪಶಿಖಾ, ನೀರಜ, ನಿಹಾರ್, ಅತಿಥಿ के चलचित्र, स्मृति की रेखाएं, पद के साथी, मेरा परिवार, श्रृंखला की कड़िया आदि. महादेवी वर्मा जी को शेक्सपियर मंगल प्रसाद एंड द्विवेदी पदक आदि अनेक पुरस्कार प्राप्त है. ಇವರಿಗೆ ಅನೇಕ ಮಂಗಲ ಪ್ರಸಾದ, ದ್ವಿವೇದಿ ಪದಕ ಮತ್ತು ಜ್ಞಾನಪೀಠ ಪ್ರಶಸ್ತಿ. ಇವನಿಗೆ ಯಾವುದಕ್ಕಪ್ಪ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಯಮ ಎಂಬತಕ್ಕಂಥ ಒಂದು ಒಂದು ಪ್ರಬಂಧಕ್ಕೆ ಇವರಿಗೆ ಉಪನ್ಯಾಸಕ್ಕೆ ಇವರಿಗೆ ಬಂದಿದೆ. ಮತ್ತು ಈ ಮಹಾನ್ ರಚನಾಕಾರಕ ನಿಧಾನ ಸಿತಂಬರ್ 1937 ಅಂದರೆ 1987ರಲ್ಲಿ ಈ ಮಹಾನ್ ರಚನಾಕಾರಿಯಾದಂಥ ಈ ಮಹಾದೇವಿ ವರ್ಮ ಅವರು ತೀರ್ಕೋತಾರೆ. ಇವರ ಒಂದು ಅದ್ಭುತವಾದಂಥ ಒಂದು ಲೆಸನ್ನು ಗಿಲ್ಲು ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ. ಇದು ಗಿಲ್ಲು ಅಂತಂತಂದರೆ ಒಂದು ಅಳಿಲಿನ ಬಗ್ಗೆ ಇವರು ಆಕಸ್ಮಿಕವಾಗಿ ಅವ್ರ ಮನೆಯ ಮುಂದೆ ಸಿಕ್ಕಂಥ ಒಂದು ರಕ್ತಸಿಕ್ತವಾಗಿ ಗಾಯಗೊಂಡಿದ್ದಂಥ ಒಂದು ಅಳಿಲಿನ ತೊಗೊಬಂದು ಇವರು ಪೋಷಣೆಯನ್ನು ಮಾಡಿ ಅದನ್ನು ರಕ್ಷಿಸಿ ಅದನ್ನು ಯಾವ ರೀತಿ ಇವರು ನೋಡ್ಕೋತಾರೆ ಅನ್ನೋದ ಒಂದು ಲೆಸನ್ನು. ಅಂದರೆ ನಮ್ಮಲ್ಲಿ ಏನಾಗಿತ್ತು ಅಂತಂದರೆ, ಈಗ ಕಾಗೆಗಳು ಏನಾದರೂ ಮನೆ ಮುಂದೆ ಬಂದ್ಬಿಟ್ಟು ಕಾ ಅಂತಂದರೆ ನಮ್ಮ ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ, ಇವತ್ತು ಯಾರೋ ನೆಂಟರು ಬರ್ತಾರೆ ಅಂತ. ಹಾಗೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಕಾಗೆಗಳು ಯಾರಾದರೂ ತೀರ್ಕೊಂಡಾಗ ತಿಥಿ ಅಥವಾ ಒಂದು ಶ್ರದ್ಧಾ ಟೈಮಲ್ಲಿ ಆ ಒಂದು ಎಡೆ ಇಕ್ಕಿರ್ತಕ್ಕಂಥ ಐಟಮ್ಸನ್ನು ಬಂದು ಅವೇನೋ ತಿನ್ನೋಕ್ಕೆ ಬಂದರೆ ಆಗೇನಂತಾರೆ ಅವರು, ಆ ವ್ಯಕ್ತಿ ತೀರ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸೀದಾ ಯಮಲೋಕಕ್ಕೆ ಹೋಗ್ತಾಯಿದ್ರು, ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಒಂದು ಮಾತಿದೆ. ಏಕೆಂದರೆ ಕಾಗೆಗಳು ಹೇಗೆ ನಾವು ತಿರಸ್ಕಾರವನ್ನು ಮಾಡ್ತೀವೋ
ಹಾಗೆ ಅದಕ್ಕೆ ಪುರಸ್ಕಾರನೂ ಇದೆ, ಎರಡೂ ಇದೆ. ಅದಕ್ಕೆ ತಿರಸ್ಕಾರ ಮತ್ತು ಪುರಸ್ಕಾರ ಎರಡೂ ಕೂಡ ಆ ಕಾಗೆಗೆ ನಮ್ಮ ಹಿಂದೂ ಸಮಾಜದಲ್ಲಿ ಇದೆ. ನೋಡ್ಕೊಳ್ಳಿ, ಅಚಾನಕ್ ಏಕ್ ದಿನ್ ಸವೇರೆ ಅಂದರೆ ಅಚಾನಕ್ ಅಂದರೆ ಆಕಸ್ಮಿಕವಾಗಿ ಒಂದಿನ, ಸವೇರೆ ಅಂದರೆ ಬೆಳಗ್ಗೆನೆ, ಕಮರೆ ಕಮರೆ ಅಂದರೆ ಕೋಣೆ, ಕಮರೆ ಕೋಣೆ ಅಂದರೆ ಅಚಾನಕ್ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಒಂದಿನ ಏನಾಗುತ್ತಂತೆ, ಬರಾಮದೆ ಮೇ ಹಾಕರ್ मैंने देखा दो कौवे एक गमले के चारों ओर चोंच से चूहा चूहल जैसा खेल खेल रहे हैं ಅಂದರೆ ಗಮಲೆ ಅಂದರೆ ಹೂಕುಂಡ. ಇವರು ಮನೆಯ ಮುಂದೆ ಯಾರಂದರೆ ಮಾದೇವಿ ವರ್ಮ ಅವರು, ಕವಿಯವರು, ಲೇಖಕಿಯವರು ಏನು ಮಾಡ್ತಾರೆ, ಅವ್ರ ಮನೆ ಮುಂದೆ ಹೂಗಳನ್ನು, ಕುಂಡವನ್ನು ಜೋಡಿಸಿರ್ತಾರೆ, ಶೋ ಗಿಡಗಳನ್ನ. ಅದರ ಸಂಧಿಯಲ್ಲಿ ಒಂದು ಆಕಸ್ಮಿಕವಾಗಿ ಏನಾಗುತ್ತೆ ಅಂದರೆ ಒಂದು ಎಲ್ಲ ಹೂ ಕುಂಡದಲ್ಲಿ ಏನಾಗುತ್ತೆ ಅಂತಂದರೆ ಚೂಹ ಚೂಹೆಲ್ ಅಂದರೆ ಜೈಸೆ ಕೇಲ್ ಒಂದು ಕಾಗೆಗಳೆಲ್ಲ ಅಂತ ಆಟ ಆಡ್ತಾ ಇರ್ತವೆ. ಆ ಹೂ ಕುಂಡದ ಕೌವೆ ಅಂತಂದರೆ ಕಾಗೆ. ಕೌವೆ ಅಂದರೆ ಕಾಗೆಗಳೆಲ್ಲ ಏನು ಮಾಡ್ತಾರೆ, ಕೇಲ್ ಅಂದರೆ ಆಟ ಆಡ್ತಾ ಇರ್ತವೆ. ಯಹ ಕಾಕು ಬುಷುಂಡಿ, ಅಲ್ಲಿ ಕಾಕು ಬುಷುಂಡಿ ಬಿ ವಿಚಿತ್ರ ಪಕ್ಷಿ ಹೈ, ಏಕ್ ಸಾಥ್ ಸಮಾಧಾರಿ ಅನಾಧಾರಿ ಅತಿ ಸಮ್ಮಾನಿತ್ ಅತಿ ಅವಮಾನಿತ್. ಅಂದರೆ ಈ ಕಾಗೆಗಳಿಗೆ ನಾವು ಏನು ಮಾಡ್ತೀವಿ, ಒಂದು ಕಡೆ ಗೌರವ ಕೊಡ್ತೀವಿ. ಕಾಗೆ ಬಂದರೆ ಒಳ್ಳೆಯದಾಗುತ್ತೆ, ಆ ವ್ಯಕ್ತಿ ನೇರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಒಂದು ಏನಂತ ನಮಗೆ ಒಂದು ಸನ್ಮಾನ ಕೊಡ್ತೀವಿ. ಮತ್ತು ಹಾಗೆ ರೀತಿ ಕಾಗೆ ಅಂದರೆ ಏನೋ ಒಂಥರ ತಿರಸ್ಕಾರ ಭಾವನೆಯನ್ನು ಕೂಡ, ಎಲ್ಲ ಭಾವನೆಯೂ ಕೂಡ ಕಾಗೆಗಿದೆ. ಅಂತಹ ಒಂದು ಪಕ್ಷಿ ಯಾವುದಂದರೆ ಕಾಗೆ. ಈ ಕಾಗೆಗಳ ಗುರು ಹಿಂದೆ ಏನು ಮಾಡ್ತಾಯಿದ್ರಂತೆ, ಕಾಗೆಗಳ ಗುರುವನ್ನು ಕಾಕು ಬುಷುಂಡಿ ಅಂತ ಕರೀತಾ ಇದ್ದಾರಂತೆ. ಅದನ್ನು ಇದನ್ನು ಬಗ್ಗೆ ಹೇಳ್ತಾ ಇದ್ದಾರೆ ಮೇಡಮ್. ಆಮೇಲೆ ಬೆಚಾರೆ ಪುರಾಕ್ನೆ ಗರುಡ ಅಂದರೆ ನಮ್ಮ ಇವ್ರು ಏನು ಮಾಡ್ತಿದ್ರು, ಪುರಾಕೆ ನಮ್ಮ ಪೂರ್ವಜರು. ಹಮಾರೆ बेचारे पुरा के ना गरुड़ के रूप में आ सकता है, ना मयूर के, ना अंश के, उन्हें पितृपक्ष में अंश कुछ पाने के लिए काक बनकर ही ಅವತೀರ್ಣ ಹೋना ಪಡ್ತಾ है. ಅಂದರೆ ನಮ್ಮ ಪೂರ್ವಜರು ಏನು ಮಾಡ್ತಂತಂದರೆ, ತೀರ್ಕೊಂಡಂಥ ಪೂರ್ವಜರು ಆ ಪಿತೃಪಕ್ಷ ಟೈಮಲ್ಲಿ ಏನು ಮಾಡ್ತಿದ್ರಂತೆ, ಹಂಸ ರೂಪದಲ್ಲಾಗಲಿ, ಗರುಡ ರೂಪದಲ್ಲಾಗಲಿ, ನವಿಲಿನ ರೂಪದಾಗಲಿ ಬರ್ತಾ ಇರಲಿಲ್ವಂಥವ್ರು. ಅವರು ಕೇವಲ ಕಾಗೆ ರೂಪದಲ್ಲಿ ಮಾತ್ರ ಬರ್ತಾಯಿದ್ರಂತೆ. ಅದರಿಂದ ಇತನೇ ಈ ನಹಿ ಹಮಾರೆ दुरस्थ प्रयोजन को भी अपने आने का ಮಧುರ ಸಂದೇಶ ಇನ್ಕೆ ಕರ್ಕಶ ಸ್ವರ ಮೇ ಹಿ ದೇನ ಪಡ್ತಾ है. ಅಂದರೆ ಯಾವುದರ ಒಂದು ಒಳ್ಳೆ ಸುದ್ದಿನ ಕೂಡ ಅವರೇ ಕಾಗೆ ಹೇಳ್ಬೇಕಾದ್ರೆ ಮಾಡುತ್ತೆ, ಮನೆ ಮುಂದೆ ಕಾ 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 ಅಂತ ಕರ್ಕಶ ಶಬ್ದಲ್ಲೇ ನಿಮ್ಮ ಮನೆಗೆ ನೆಡ್ರು ಬರ್ತಾ ಇದ್ದಾರೆ ಅಂತೇಳಿ ಕೂಗಿ ಹೇಳ್ತಾ ಇದ್ದಂತೆ. ಆಮೇಲೆ ಅವರು ಯಾರಾದರೂ ಆ ಕಾಗೆಗಳು ಆ ರೀತಿ ಬಂದರೆ ಅವರು ನಮ್ಮ ಪೂರ್ವಜರು ಅಲ್ಲಿಗೆ ಬಂದಿದ್ದಾರೆ ಅಂತ ಅರ್ಥ ಅಂತೆ. ಅವು ಯಾವುದೇ ರೀತಿ ಹಂಸ ರೂಪದಲ್ಲಾಗಲಿ, ಮಧುರವಾದಂಥ ನವಿಲಿನ ರೂಪದಾಗಲಿ ಅವರು ಬರ್ತಾ ಇರಲಿಲ್ಲ. ಅವರು ಬರ್ತಾ ಇರೋದು ಕೇವಲ ಕಾಗೆ ರೂಪದಲ್ಲಿ. दूसरी ओर हम कौवा और खाओ खाओ करने को ಅವಮಾನನ के अर्थ ही है ಪ್ರಯುಕ್ತ करता है. ಅಂದರೆ ಕಾವು ಕಾವು ಅನ್ನೋದು ಏನೋ ಒಂಥರ ಅವಮಾನದ, ಯಾವ ಕಾವು ಕಾವು ಅಂತಾರೆ ಅಂತಾರೆ, ಆದರೆ ಅದರ ಸಂದೇಶ ಶುಭ ಸುದ್ದಿ ಆಗಿರುತ್ತೆ. मेरा काक पुराण के विवेचन में अचानक बाधा आ पड़ी क्योंकि गमले और दीवार की संधि में छिपे एक छोटे से जीव और मेरी ದೃಷ್ಟಿ ರುಕ್ ಗೈ. ಅಂದರೆ ಅಲ್ಲಿ ನಮ್ಮ ಮಹಾದೇವಿ ವರ್ಮ ಅವ್ರು ಏನು ಮಾಡ್ತಾರೆ, ಆಚೆಗೆ ಆಕಸ್ಮಿಕವಾಗಿ ಅವ್ರ ಮನೆಯ ಅಂಗಳಕ್ಕೆ ಬಂದಾಗ ಅಲ್ಲೇನು ಮಾಡ್ತಾರೆ, ಗಮಲೆ ಅಂದರೆ ಅವ್ರು ಇಟ್ಟಿರ್ತಕ್ಕಂಥ ಹೂಕುಂಡ ಅಲ್ಲಿ ಪಾಟ್ ಇಟ್ಟಿರ್ತಾರಲ್ಲ, ಆ ಪಾಟ್ ಸಂದೆಲೆ ಈ ಹಳ್ಳಿಲು ಪುಟ್ಟ ಒಂದು ಹಳ್ಳಿಲಿ ಏನು ಮಾಡ್ತಾರೆ, ಸಂದೆಲಿ ಸಿಗಾಕೊಂಡ್ಬಿಟ್ಟಿರ್ತದೆ. ಅದನ್ನು ನೋಡೋಕ್ಕೆ ಕಾಗೆಗಳೆಲ್ಲ ಏನು ಮಾಡ್ತವೆ, ಕಾಕ ಅಂತ ಕೂತ್ಕೊಂಡು ಆ ಪುಟ್ಟ ಹಳ್ಳಿನ ಹತ್ರ ಅವೆಲ್ಲ ಹೋಗ್ತಾ ಇರ್ತವೆ. ಮೇಡಮ್ ಅವ್ರಿಗೇನು ಆಕಸ್ಮಿಕವಾಗಿ ಅದರ ದೃಷ್ಟಿ, ಕವಿಯತ್ರಿಯ ದೃಷ್ಟಿ ಸಿಗಾಕೊಂಡಿರ್ತಕ್ಕಂಥ ಹಳ್ಳಿನ ಕಡೆ ಹೋಗುತ್ತೆ. ಅಂದರೆ ನಿಕಟ ಜಾಕರ್ ದೇಕ ಗಿಲ್ಲಾರಿ ಏಕ್ ಚೋಟ
ಸ ಬಚ್ಚಾ ಹೈ. ಗಿಲ್ಲರಿ ಅಂತಂದರೆ ಅಳಿಲು, ಅಳಿಲಿನ ಒಂದು ಚಿಕ್ಕ ಪಾಪ, ಅಳಿಲು ಗಿಲ್ಲರಿ. ಗಿಲ್ಲರಿ ಅಂದರೆ ಅಳಿಲು. ಈ ಅಳಿಲಿನ ಚಿಕ್ಕದೊಂದು ಬಚ್ಚ ಏನಾಗುತ್ತೆ, ಆ ಸಂದಿಲ್ ಸಿಗೋಕ್ಕೋಗ್ತದೆ. ಸಂಭಾತ್ ಗೋಸಾಲೆ ಸೆ ಗಿರ್ ಪಡಾ ಹೈ ಅವ್ರು ಹಬ್ ಖೋವೆ ಜಿಸ್ಸೆ ಸುಲಭ ಆಹಾರ ಕೋಚ್ ರಹೆ ಹೈ. ಅಂದರೆ ಮೇಡಮ್ ಅಂಗಳದಲ್ಲಿ, ಗೋಸಾಲೆ ಅಂಗಳ, ಇವರ ಮನೆ ಅಂಗಳದಲ್ಲಿ ಸುಲಭವಾಗಿ ಸಿಗಾಕೊಂಡ್ಬಿಟ್ಟಿರ್ತದೆ, ಬಿದ್ದೋಗ್ಬಿಟ್ಟಿರ್ತದೆ. ಈ ಕಾಗೆಗಳಿಗೆಲ್ಲ ಅದು ಒಂದು ರೀತಿ ಸುಲಭವಾಗಿ ಆಹಾರ ಆಗಿಬಿಟ್ಟಿರ್ತದೆ, ಅದು ಕುತ್ಕೊಂಡು ತಿನ್ಕೊಬಿಟ್ಟಿರುತ್ತೆ, ಆ ಮಟ್ಟಕ್ಕೆ ಆಗೋಗಿರುತ್ತೆ. काकदृष्टि की चोंचों के दो गाय उस लघु प्राण के लिए बहुत थे, अतः वह निश्चेष्ट सा गमले से चिपका पड़ा था. ಅದನ್ನೇನು ಮಾಡ್ತಾರೆ ಇವೆಲ್ಲ, ಚೋಂಚ್ ಅಂದರೆ ಕೊಕ್ಕಿನಿಂದ, ಕಾಗೆ ತನ್ನ ಕೊಕ್ಕಿನಿಂದ ಅಳಿಲಿನ ಕುಕ್ಕಿ ತಿನ್ನುವಷ್ಟರಲ್ಲೇ ಅದು ಮೇಡಮ್ಗೆ ಅವರು ಅದನ್ನು ರಕ್ಷಿಸ್ತಾರೆ. सबने कहा कौवा की चोंच का घाव लगाने के बाद यह बच नहीं सकता, अतः इसे ऐसी ही रहने दिया जा. ಅಂದರೆ ಘಾವ್ ಅಂದರೆ ಗಾಯಗೊಂಡಿರ್ತಕ್ಕಂಥದ್ದು. ಪರಂತು ಮನ್ ನಹಿ ಮಾನ್ ಸೆ ಹೌಲೆ ಸೆ ಉಠಾಕರ್ ಅಪ್ಪನೆ ಕಮರೆ ಮೇಲಾಯಿ. ಅದೇನು ಮಾಡ್ತಾರೆ ಮೇಡಮ್, ಅದನ್ನು ಎತ್ಕೊಬಂದು ಅವರ ಕಮರೆ ಅಂತಂದರೆ ಇಲ್ಲಿ ಕೋಣೆಯಲ್ಲಿ ಎತ್ಕೊಬರ್ತಾರೆ ಅದನ್ನು. ಫಿರ್ ರೂಹಿ ಸೆ ರಕ್ತ ಪೆಂಚ್ಕರ್ ಗಾವೋಂ ಪರ್ ಪೆನ್ಸಿಲ್ ಕಾ ಮರ್ಹಮ್ ಲಗಾಯಿ. ಅಂದರೆ ಆ ರಕ್ತಸಿಕ್ತವಾದಂಥ ಆ ಅಳಿಲನ್ನು, ಗಾಯಗೊಂಡಿರ್ತಕ್ಕಂಥ ಅಳಿಲನ್ನು ಲೇಖಕರಾದಂಥ ನಮ್ಮ ಮಹಾದೇವಿ ವರ್ಮ ಅವರು ಎತ್ಕೊಬಂದು ಅದಕ್ಕೆ ಪೆನ್ಸಿಲ್ ಇಂಜೆಕ್ಷನ್ ಕೊಡಿಸ್ತಾರೆ. ಕಹಿ ಗಂಟೆಗೆ ಉಪಚಾರಕ್ಕೆ ಪರಂತ್ ಉಸ್ಕೆ ಮೂಗು ಮೇ ಎಗ್ ಬೂಂದ್ ಪಾನ್ ಟಬಕಾಯಿ ಜಾಸಕ. ಆಮೇಲೆ ಸ್ವಲ್ಪ ಹೊತ್ತು, 1-2 ಗಂಟೆ 3 ಗಂಟೆ ಆದಮೇಲೆ ಆ ಪೆನ್ಸಿಲ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಹತ್ತಿಯಿಂದ ಅದರ ರಕ್ತವನ್ನೆಲ್ಲ ಒರೆಸಿ ಅದನ್ನು ಶುಶ್ರೂಷೆ ಮಾಡ್ತಾರೆ, ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ. ಅದಾದ ನಂತರ 1-2 ಅವರ್ ಆದಮೇಲೆ ಅವರು ಏನು ಮಾಡ್ತಾರೆ, ಒಂದು ಸ್ವಲ್ಪ ನೀರನ್ನು ಅದ್ರ ಬಾಯಿಗೆ ನೀರು ಬಿಡ್ತಾರೆ. ಆಗ तीसरे दिन वह इतना अच्छा हो अस्वस्थ हो गया कि मेरी उंगली अपने 2 नए पंचों में पकड़कर नीले कांच के मोतियों जैसे आंखों से इधर उधर देखने लगा. ಆಮೇಲೆ ಏನು ಮಾಡುತ್ತೆ, ಅದು 1-2-3 ದಿನ ಆದಮೇಲೆ ಮೇಡಮ್ ಕಾಲ ಹತ್ರ ಬಂದ್ಬಿಟ್ಟು ಅವರ ಕೊಕ್ಕಿನಿಂದ ಅವರ ಬೆರಳುಗಳನ್ನೆಲ್ಲ, ಮೂತಿಯಿಂದ ಬೆರಳೆಲ್ಲ ಹಿಡ್ಕೊಂಡು ಆಟ ಆಡ್ತಾ ಇರ್ತದೆ. ಸಣ್ಣದಾಗಿ ಸುಮಾರಾಗಿ ಚೇತರಿಸ್ಕೊಳ್ಳುತ್ತೆ. 3-4 मास में उसके सिद्ध रोहे चंबेदार पूंछ और चंचल चमकीली आंखें सबको ವಿಸ್ತೃತ करने लगी. ಅಂದರೆ ಅದರ ದೇಹದಲ್ಲಿ ರೋಮಗಳೆಲ್ಲ ಬೆಳ್ಕೊಳ್ಳುತ್ತೆ 1-4-5 ತಿಂಗಳಾದಮೇಲೆ. ಮತ್ತು ಅದರ ಬಾಲ ಕೂಡ ನೀಟಾಗಿ ಉದ್ದಾಗಿ ಬೆಳ್ಕೊಳ್ಳೋಕೆ, ಗಾಯ ಆಗಿ ಏಟಾಗಿತ್ತಲ್ಲ ಅದು ಒಂದು 3-4 ತಿಂಗಳಾದಮೇಲೆ ಅದರ ಮೈ ಮೇಲೆಲ್ಲ ರೋಮ ಬರುತ್ತೆ, ಅದು ಬಾಲೆಲ್ಲ ಬೆಳ್ಕೊಳ್ಳುತ್ತೆ. ಒಂದು ರೀತಿಯಲ್ಲಿ ಒಂದು ಮಟ್ಟಿಗೆ ಉತ್ತಮ ರೀತಿಯಾಗಿ ಅದು ಸ್ವಲ್ಪ 1-3 ತಿಂಗಳಾದಮೇಲೆ ಸರಿ ಹೋಗುತ್ತೆ. ಈಗ ಅಮ್ಮುಸೆ ಗಿಲ್ಲು ಕಹಕರ್ ಬೋಲಾನೆ ಲಗ. ಆಗ ಅದಕ್ಕೆ ಮೇಡಮ್ ಅವರು ಏನು ಮಾಡ್ತಾರೆ, ಕವಿಯತ್ರಿಯವರು ಅದನ್ನು ಗಿಲ್ಲು ಅಂತ ಹೆಸರಿಡ್ತಾರೆ. ಆ ಅಳಿಲಿಗೆ ಏನಂತ ಹೇಳ್ತಾರೆ, ಗಿಲ್ಲರಿಯ ಬಚ್ಚ, ಅದಕ್ಕೆ ಅದರ ಮಗು, ಅದರಿಂದ ಅದಕ್ಕೆ ಗಿಲ್ಲು ಅಂತ ನಾಮಕರಣವನ್ನು ಮಾಡ್ತಾರೆ. ಮೈನೆ फूल रखने की एक अगली डालिया में रूही बिछाकर उसे तार से ಕಿಟಕಿ ಪರ್ ಲಟಕ ದಿಯಾ. ಅಂದರೆ ಅವ್ರು ಏನು ಮಾಡ್ತಾರೆ, ಒಂದು ಹೂವಿನ ಬುಟ್ಟಿಯನ್ನು ತಂದ್ಬಿಟ್ಟು ಅದನ್ನು ಏನು ಮಾಡ್ತಾರೆ, ಕಿಟಕಿಯಲ್ಲಿ ನೇತಾಕಿ ಆ ಬುಟ್ಟಿಯಲ್ಲಿ ಇದನ್ನು ಇಡ್ತಾರೆ. 2 ವರ್ಷ ವಹಿ ಗಿಲ್ಲು ಕಾ ಗರಹ. ಅಂದರೆ 2 ವರ್ಷಗಳ ಕಾಲ ಆ ಹೂವಿನ ಬುಟ್ಟಿಯೇ ಈ ಗಿಲ್ಲುವಿನ ಮನೆ ಆಗಿರ್ತದೆ. वह स्वयं हिलाकर अपने घर में झूलता अपने कांच के मानकोसी अंकों से कमरे के भीतर और खिड़की से बाहर न जाने क्या देखता समझा रहता था, परंतु उसकी समझदारी और कार्यकलापों पर सबको आश्चर्य होता था. ಅಂದರೆ ಅದೇನು ಮಾಡುತ್ತೆ, 2 ವರ್ಷಗಳ ಕಾಲ ಆ ಹೂವಿನ ಬುಟ್ಟಿಯಲ್ಲೇ ಸೇರಿಕೊಂಡು ಆಡಿಕೊಂಡು ಅದೇ ತನ್ನ ಒಳಗೆ ಈಚೆ ಬರೋದು, ಅದನ್ನು ಹೋಗೋದು ಬರೋದು ಆ ಬುಟ್ಟಿಯಲ್ಲೇ, ಆ ರೀತಿ ಅಂದರೆ ಅದರ ಆಟ ಪಾಠಗಳನ್ನ ಅಲ್ಲೇ ಅದು ಮಾಡಿಕೊಂಡು ಅಲ್ಲೇ ಇರುತ್ತೆ. अब मैंने
अब मैं लिखने बैठती तब अपनी ओर मेरा ध्यान आकर्षित करने की उसे इतना तीव्र इच्छा होती थी कि उसने एक अच्छा उपाय खोज निकाला. ನಮ್ಮ ಮಹಾದೇವಿ ವರ್ಮ ಲೇಖಕರಾದಂಥ ಮಹಾದೇವಿ ವರ್ಮವರು ಏನಾದರೂ ಅವರು ಕವಿಯತ್ರಿಯಿಂದ ಸಾಮಾನ್ಯವಾಗಿ ಅವರು ಬರಿತಾ ಕೂತಿರ್ಬೇಕಾದ್ರೆ ಇದೇನು ಮಾಡುತ್ತೆ ಅಂತಂದರೆ ಈ ಗಿಲ್ಲು ಹೋಗಿ ಅವ್ರನ್ನ ತನ್ನ ಕಡೆ ಎಳ್ಕೊಳ್ಳಿಕ್ಕೆ ಆಕರ್ಷಣೆ ಮಾಡಲಿಕ್ಕೆ ಅವ್ರು ಏನು ಮಾಡ್ತಂತೆ ಹಲವಾರು ರೀತಿ ಉಪಾಯಗಳನ್ನು ಮಾಡ್ತಾ ಇತ್ತಂತೆ. ತನ್ನ ಕಡೆ ಎಳ್ಕೊಳ್ಳಿಕ್ಕೆ ಹೋಗಿ ಅವ್ರ ಕಾಲ ಹತ್ರ ನಿಂತ್ಕೊಂಡು ಅವರ ಬೆರಳುಗಳನ್ನೆಲ್ಲ ಹೀಗೆ ಮುಟ್ಟಿ ಆಟ ಆಡಿಸ್ತಾ ಇತ್ತಂತೆ. वहाँ मेरे पैरे तक आकर सर से पर्दे पर चढ़ा जाता और फिर उसी तेजी से उतर आता. ಅಂದರೆ ಅವರ ತೇಜು ಚುರುಕುತನದಿಂದ ಅದೇನು ಮಾಡ್ತಾ ಇರ್ತಂತೆ ಆ ಪರದೆ ಹಿಂಗೆ ಹೋಗೋದು ಬರೋದು, ಅವ್ರ ಕಾಲ ಹತ್ರ ಎಲ್ಲ ಹೋಗೋದು, ಅವ್ರ ಸೀರೆ ಹತ್ರ ಎಲ್ಲ ಹೋಗ್ಬಿಟ್ಟು ಆಟ ಆಡೋದು ಎಲ್ಲ ಮಾಡ್ತಾ ಇದ್ದಾರೆ. उसका यहाँ दौड़ने का क्रम तक तब तक चलता जब तक मैं उसे पकड़ने के लिए ना उठती. ಅಂದರೆ ಯಾವ ರೀತಿ ಅವ್ರಿಗೆ ಕಿರಿಕ್ ಮಾಡ್ತಾ ಇತ್ತಂತೆ ಅಂದರೆ ಇವ್ರು ನಿಂತ್ಕೊಂಡು ಅದನ್ನು ಎತ್ಕೊಂಡು ಅದು ಬಿಡೋ ತನಕ ಬಿಡ್ತಾ ಇರಲಿಲ್ಲ. ಒಂದು ಆ ರೀತಿ ಅಷ್ಟರ ಮಟ್ಟಿಗೆ ಅದು ಇವ್ರನ್ನ ಎಳೆದಾಡ್ತಾ ಇದ್ದಂತೆ. ಕಬಿ ಮೇ ಗಿಲ್ಲು ಕೋ ಪಕಡ್ಕರ್, ಆಗ ಕೊನೆಗೆ ಏನು ಮಾಡ್ತಾಯಿದ್ರಂತೆ ಪಕಡ್ಕರ್ ಅಂದರೆ ಹಿಡ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ರಂತೆ ಏಕ್ ಲಂಬೆ ಲಿಫಾಫೆ ಅಂದರೆ ಒಂದು ದೊಡ್ಡ ಕವರ್, ಲಿಫಾಫೆ ಅಂದರೆ ಒಂದು ದೊಡ್ಡ ಕವರ್ ತಗೊಂಡ್ಬಿಟ್ಟು ಮೇ ಇಸ್ ಪ್ರಕಾರ ರಖ್ ದೇತಿ ಕಿ ಉಸ್ಕೆ ಅಗ್ಲೆ दो पंचे में और सिर के अतिरिक्त सारा लघु घात लिफाफा के भीतर बंद रहा. घाತ್ ಅಂತಂದರೆ ಒಂದು ಶರೀರ, ಇದರ ಒಂದು ಶರೀರವನ್ನು, ಈ ಪುಟ್ಟದಾದಂಥ ಈ ಗಿಲ್ಲುವಿನ ಶರೀರವನ್ನು ಒಂದು ದೊಡ್ಡ ಕವರ್ ತಗೊಂಡು ಒಳಗೆ ಹಾಕ್ಬಿಟ್ಟು ಬರೀ ಮುಖ ಮಾತ್ರ ಈಚೆ ಕಾಣೋಂಗೆ ಇವ್ರು ಏನು ಮಾಡ್ತಾ ಇದ್ರಂತೆ ಎತ್ತಿ ಆ ಕವರ್ ಒಳಗೆ ಹಾಕಿ ಇಟ್ಬಿಡ್ತಾ ಇದ್ರಂತೆ. ಯಾಕಂದರೆ ಇವರು ಬರೆಯೋದಕ್ಕೆ ಹೋದಾಗ ಅದೇನು ಮಾಡ್ತಾಯಿತ್ತು ಚೇಷ್ಟೆ ಮಾಡ್ತಾಯಿತ್ತು, ಅದಕ್ಕೋಸ್ಕರ. इस अद्भुत स्थिति में कभी कभी घंटों में मेज पर दीवार के सहारे खड़ा रहकर वह अपनी चमकीली आंखों से मेरा कार्यकलाप देख रहा था. ಅಂದರೆ ಹಂಗೂ ಕೂಡ ಅದು ಬಿಡ್ತಾ ಇರಲಿಲ್ವಂತೆ. ಆ ಕವರ್ ಒಳಗೆ ಕೂತ್ಕೊಂಡು ಇವರು ಮೇಡಮ್ಮು ಬರೆಯೋದನ್ನೇ ನೋಡ್ತಾ ಇವ್ರಿಗೆ ಕಣ್ಣ ಮಿಟ್ಕಿಸ್ಕೊಂಡು ಅವರನ್ನೇ ನೋಡೋದಂತೆ. भूख लगने पर ಚಿಕ್ ಚಿಕ್ करके माने वह मुझे सूचना देता. ಅಂದರೆ ಅದಕ್ಕೆ ಭೂಕ್ ಅಂದರೆ ಹಸಿವು. ಭೂಕ್ ಅಂದರೆ ಹಸಿವು. ಆ ಹಸಿವನ್ನು ಏನು ಮಾಡ್ತಾ ಇತ್ತಂತೆ ಅಂದರೆ ಇದು ಚಿಕ್ ಚಿಕ್ ಅಂತ ಸೌಂಡ್ ಮಾಡ್ತಾ ಇತ್ತು ಹಸಿವಾದಾಗ. ಹೌದು, ಕಾಜು ಅಂತಂದರೆ ಗೋಡಂಬಿ. ಏನು ಮಾಡ್ತಿದ್ರು ಅಂತಂದರೆ ಆ ಹಸಿವಾದಾಗ ಅದಕ್ಕೆ ಚಿಕ್ ಅಂತ ಸೌಂಡ್ ಮಾಡಿದಾಗ ಇವ್ರು ಏನು ಮಾಡ್ತಿದ್ರಂತೆ ಗೋಡಂಬಿ ಅಥವಾ या बिस्किट मिल जाने पर उसी स्थिति में लिफाफे से बाहर वाले पंजे से पकड़कर उसे कुतराता रहता. ಆಗ ಇವ್ರು ಏನು ಮಾಡ್ತಾ ಇದ್ರಂತೆ ಆ ಹೂವಿನ ಕುಂಡಕ್ಕೆ ಬಿಸ್ಕೆಟ್ ಅಥವಾ ಕಾಜುವನ್ನು ಹಾಕ್ತಾ ಇದ್ರಂತೆ. ಆಗ ಅದು ಒಳಗಡೆನೆ ತನ್ನ ಪಂಚದ ಮುಖಾಂತರ ಅದೇನು ಮಾಡ್ತಾ ತಿನ್ಕೋತಾ ಇದ್ದೆ. ಫಿರ್ ಗಿಲ್ಲು ಕೆ ಜೀವನ್ ಕ ಪ್ರಥಮ ವಸಂತಾಯ. ಈ ರೀತಿ ಗಿಲ್ಲು ಏನು ಮಾಡ್ತಾ ಇರ್ತಾರೆ ಹೂವಿನ ಕುಂಡದಲ್ಲೇ ಆಹಾರ ತಿನ್ನೋದು, ಆಟ ಆಡೋದು, ಮತ್ತು ಅಲ್ಲೇ ಮಲಗೋದು, ಈ ರೀತಿ ಅದರ ಜೀವನ ನಡೀತಾ ಇರುತ್ತೆ. ಆಗ ಫಿರ್ ಗಿಲ್ಲು ಕೆ ಜೀವನ್ ಕ ಪ್ರಥಮ ವಸಂತಾಯ. ಒಂದು ಸಾರಿ ಏನಾಗುತ್ತೆ ಅಂದರೆ ಈಗ ನಡೀತಾ ಇರಬೇಕಾದ ಕಾಲಕ್ರಮೇಣ ಇದರ ಬದುಕಿನಲ್ಲಿ ಒಂದು ಹೊಸ ವಸಂತ, ಒಂದು ಸುಂದರವಾದ ದಿನ ಮತ್ತೆ ಮರುಕಳಿಸುತ್ತೆ. ಒಂದು ಹೊಸ ಏನಂದರೆ ಒಂದು ಯುಗ ಅಥವಾ ಹೊಸ ಬದುಕು, ಒಂದು ಸುಂದರವಾದ ಬದುಕು ದಿನ ಮತ್ತೆ ಇವತ್ತರ ಬಾಳಲ್ಲಿ ಬರುತ್ತೆ. ಬಾಹರ್ಕಿ ಗಿಲ್ಲಾರಿಯೋ ಅಂದರೆ ನೋಡಿ, ಗಿಲ್ಲಾರಿ ಅಂದರೆ ಅಳಿಲು, ಗಿಲ್ಲಾರಿಯೋ ಅಂದರೆ ಅಳಿಲುಗಳು ಬಹುವಚನ. ಗಿಲ್ಲಾರಿಯೋ ಕಿಟಕಿ ಅಂದರೆ ಕಿಟಕಿ. ಕಿ ಜಾಲಿ ಕೆ ಪಾಸ್ ಆಕರ್ ಚಿಕ್ ಕರ್ಕೆ ಜಾನೆ ಕ್ಯೂ ಕಹಾನೆ ಲಗಿ. ಈ ಬೇರೆ ಅಳಿಲುಗಳು ಏನು ಮಾಡ್ತಾ ಇದ್ದೋ ಈ ಅಳಿಲಿನ ಹತ್ರ ಬಂದ್ಬಿಟ್ಟು ಕಿಟಕಿ ಹತ್ರ ನಿಂತ್ಕೊಂಡ್ಬಿಟ್ಟು ಚಿಕ್ ಅಂತ ಸೌಂಡ್ ಮಾಡಿಕೊಂಡು ಅದರ ಭಾಷೆ ಅದೇನು ಮಾಡ್ತಾಯಿದ್ದು ಆಟ ಆಡ್ತಾಯಿದ್ದು ನೋಡಿ. ಅದ್ರ ಮುಂದೆ ಇವು ಆಟ ಆಡ್ತಾ ಇರ್ತವೆ ಬೇರೆ ಅಳಿಲುಗಳು. ಹಾಗೇನಾಗುತ್ತೆ ಅಂದರೆ गिल्लू को जाली के पास बैठकर अपने
बाहर जानते देकर मुझे लगा कि इसे ಮುಕ್ತ करने ಅವಶ್ಯಕ ಅಂದರೆ ಆ ಗಿಲ್ಲಿಗೂ ಕೂಡ ಆಸೆ ಆಗುತ್ತಂತೆ, ಅದು ಕೂಡ ಬೇರೆ ಅಳಿಲು ಜೊತೆ ಆಟ ಆಡೋದಕ್ಕೆ ಇದ್ರೂ ಕೂಡ ಆಸೆ ಆಗುತ್ತೆ. मैंने किले निकाल कर जाली का एक कोना खेल दिया और इस मार्ग से गिल्लू ने बाहर जाने पर सचमुच ही मुक्त की ಸಾನ್ಸ್ ಲಿ. ಆಗ ಒಂದು ಕವಿಯತ್ರಿಯವರಾದಂಥ ಮಹಾದೇವಮ್ಮ ಅವ್ರಿಗೆ ಅನಿಸುತ್ತೆ, ಪಾಪ ಇದನ್ನು ಕೂಡ ಆಚೆ ಬಿಟ್ರೆ ಇದು ಸ್ವಲ್ಪ ಹೊತ್ತು ಆಟ ಆಡ್ಕೊ ಬರುತ್ತೆ ಅದ್ರ ಜೊತೆಲಿ ಅಂತ ಇವ್ರಿಗನ್ಸುತ್ತೆ. इसने छोटे जीव के घर में पले कुत्ते बिल्लियों से बचाने भी एक समस्या ही थी. ಅಂದರೆ ಅವರು ಇದನ್ನು ಆಚೆ ಬಿಟ್ರೆ ಅಲ್ಲಿರ್ತಕ್ಕಂಥ ಇವ್ರ ಮನೇಲಿರ್ತಕ್ಕಂಥ ಬೆಕ್ಕು ಈ ನಾಯಿಗಳು ತಿಂದ್ಬಿಡ್ತವೆ ಅಂತ ಒಂದು ಭಯ ಇತ್ತಂತೆ ಅವ್ರಿಗೆ. मेरे कमरे से बाहर जाने पर वह भी खिड़की की खुली जाली के राह बाहर चला जाता और दिन भर गिल्लारियों के झुंड का नेता बना हर डाल पर उछलता कूदता रहता और 3-4 बच्चे वह खिड़की से भीतर आकर अपने झूल से झूलते लगता. ಅದೇನು ಮಾಡುತ್ತೆ ಸರಿ, ಆಗ ಮೇಡಮ್ ಏನು ಮಾಡ್ತಾರೆ, ಬೇರೆ ಅಳಿಲು ಜೊತೆ ಆಟ ಆಡೋದಕ್ಕೆ ಬಿಡ್ತಾರೆ. ಅದೇನು ಮಾಡ್ತಾರೆ, ಜೂಲ್ ಅಂದರೆ ಉಯ್ಯಾಲೆ ಆಡೋದು, ಆಟ ಆಡೋದು ಬೇರೆಯವ್ರ ಜೊತೆಲೆಲ್ಲ. ಆ ರೀತಿ ಒಂದಷ್ಟು ದಿನ ಅದೇನು ಮಾಡುತ್ತೆ, ದಿನ ಪೂರ್ತಿ ಅದರ ಜೊತೆ ಬೇರೆ ಅಳಿಲ ಜೊತೆಲೆ ಕಳ್ಕೊಂಡು ಮತ್ತು ಸಂಜೆ ಆದಮೇಲೆ ಇದು ತನ್ನ ಮನೆಗೆ ವಾಪಸ್ಸು ಬರ್ತಾ ಇರುತ್ತೆ. मुझे चौंकाने की इच्छा उसमें ना जाने कब और कैसे उत्पन्न हो गई थी. कभी फूलदान के फूलों में चिप जाता, कभी पर्दे की चुन्नट और कभी सोना जोगी की पत्तियों में. ಅಂತಂದರೆ ಮನೆ ಅಂಗಳದಲ್ಲಿರ್ತಕ್ಕಂಥ ಸೋನಾ ಜೂಹಿ ಒಂದು ರೀತಿಯ ಹೂವು, ಸುವಾಸನೆ ಉಳ್ಳಂಥ ಒಂದು ರೀತಿಯ ಹೂವು, ಅಲ್ಲೇ ಏನು ಮಾಡುತ್ತೆ ಇದು ಆಟ ಆಡ್ಕೊಂಡು ಬರ್ತಾರೆ. मेरे पास बहुत से ಪಶು ಪಕ್ಷಿ ಹೈ. ಅಂದರೆ ಮಹಾದೇವಿ ವರ್ಮ ಅವ್ರ ಹತ್ರ ತುಂಬ ಪಶು ಪಕ್ಷಿಗಳು, ತುಂಬ ಪ್ರಾಣಿಗಳು, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪಕ್ಷಿಗಳೆಲ್ಲ ಇದ್ವಂತೆ. और उनका मुझसे लगाव भी कम नहीं है, परंतु उसमें से किसी को मेरा साथ मेरी तालीम में खाने की हिम्मत हुई है ऐसी मुझे स्मरण नहीं आता. ಅವ್ರಿಗೆ ಇವ್ರ ಹತ್ರ ಹಿಮ್ಮತ್ ಅಂದರೆ ಧೈರ್ಯ. ಈ ತುಂಬ ಇವ್ರ ಹತ್ರ ಪಶು ಪಕ್ಷಿಗಳು, ಪುಟ್ಟ ಪ್ರಾಣಿಗಳು ಎಲ್ಲ ಇದ್ವಂತೆ ಮಹಾದೇವಿ ವರ್ಮ ಅವ್ರ ಹತ್ರ. ಆದರೆ ಈ ಅಳಿಲು ಥರ, ಈ ಗಿಲ್ಲು ಥರ ಬಂದು ಇವ್ರ ಹತ್ರ ನಿಂತ್ಕೊಂಡು ಅಲ್ಲೆಲ್ಲ ಕೂತ್ಕೊಂಡು ಇವ್ರ ಹತ್ರ ಕಾಲನ್ನು ಎಳೋದಾಗಲಿ, ಇವ್ರ ತಟ್ಟೆಲಿ ಊಟ ಮಾಡೋದಾಗಲಿ, ಈ ರೀತಿ ಧೈರ್ಯವನ್ನು ಬೇರೆ ಯಾವ ಕೂಡ ಮಾಡಲಿಲ್ವಂತೆ. ಅದನ್ನು ಮೇಡಮ್ ಅವರು ಅವಾಗವಾಗ ನೆನೆಸ್ಕೊತಾ ಇರ್ತಾರೆ. ಗಿಲ್ಲು ಇನ್ಮೆ ಅಪವಾದತ ಮೈ ಜೈಸೆ ಹಿ ಕಾನೆ ಕೆ कमरे से पहुंचाती, वह खिड़की से निकलकर अंगन की दीवार बरामदा पार करके मेज पर पहुंचा जाता और मेरी ताली में बैठ जाना चाहता. बड़ी कठिनाई से ताली के पास बैठना सिखाया. ಅಂದರೆ ಮೇಡಮ್ ಅವರು ಊಟದ ಟೇಬಲ್ ಹತ್ರ ಬಂದು ಊಟ ಮಾಡಿ ಕೂತ್ಕೊಂಡಾಗ ಈ ಗಿಲ್ಲು ಬಂದ್ಬಿಟ್ಟು ಅವ್ರ ತಟ್ಟೆಗೆ ಬಂದು ಆಹಾರವನ್ನು ತಿಂತಾ ಇದ್ದಂತೆ. ಇದನ್ನು ಸರಿ ಮಾಡೋದಕ್ಕೆ, ಈ ತಟ್ಟೆಗೆ ಬಾಯಿ ಹಾಕೋದನ್ನು ಸರಿ ಮಾಡೋದಕ್ಕೆ ಪಕ್ಕದಲ್ಲಿ ತಿನ್ನೋ ಥರ ಅವ್ರಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಯ್ತಂತೆ. ಇದು ಬಂದ್ಬಿಟ್ಟು ಅವ್ರ ತಟ್ಟೆಯಲ್ಲಿ ಅವ್ರು ತಿಂತಾರೋ ಆಹಾರವನ್ನು ಒಂದೊಂದೇ ಅಗಳಿನ ಎತ್ಕೊಂಡು ತಿಂತಾಯಿದ್ದೆ. ಜहाँ बैठकर वह मेरी तालीम में से एक चवाला ಅಂದರೆ ಅನ್ನದ ಅಗಳು उठाकर बड़ी सफाई से खाता रहा था. काजू उसका प्रिय खाद्य था. ಕಾಜು ಅಂದರೆ ನಿಮ್ಗೆ ಆಗಲೇ ಹೇಳಿದೆ ಗೋಡಂಬಿ. ಇದಕ್ಕೆ ಗಿಲ್ಲುಗೆ ಪ್ರಿಯವಾದಂಥ ಆಹಾರ ಯಾವುದಪ್ಪ ಅಂದರೆ ಗೋಡಂಬಿ. और कई दिन काजू ने मिलने पर वह अन्य खाने की चीज़ या तो लेना बंद कर देता या झूले से नीचे फेंक देता. ಅಂದರೆ ಅದು ಬೇರೆ ಆಹಾರವನ್ನು ಹೆಚ್ಚಾಗಿ ಅದು ಯಾವುದನ್ನು ತಿಂತಾ ಇರಲಿಲ್ಲ, ಜಾಸ್ತಿ ಅದು ತಿಂತಾ ಇರೋದು ಗೋಡಂಬಿ ಮಾತ್ರ. ಉಸಿ ಬೀಚ್ ಅಂದರೆ ಈ ಒಂದು ಮಧ್ಯದಲ್ಲಿ, ಈ ಒಂದು ಗ್ಯಾಪಲ್ಲಿ ಏನಾಗುತ್ತೆ ಅಂದರೆ, ಮುಜೆ ಮೋಟಾರ್ ದುರ್ಘಟನಾ ಮೇ ಹೋಕರ್ ಕುಚ್ ದಿನ ಆಸ್ಪತ್ರೆ ಮೇ ರಹನಾ ಪಡ. ಈ ಒಂದು ಸಂದರ್ಭದಲ್ಲಿ ಮಹಾದೇವಿ ವರ್ಮ ಅವ್ರಿಗೆ ಒಂದು ಸಾರಿ ಏನಾಗುತ್ತೆ, ಕಾರ್ ಆಕ್ಸಿಡೆಂಟ್ ಆಗೋಗುತ್ತೆ. ಇದಕ್ಕಾಗಿ ಅವರು ಸ್ವಲ್ಪ ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ. उन दिनों जब मेरे कमरे का दरवाज़ा खोला जाता, ಹಾಗೇನಾಗುತ್ತೆ, ಗಿಲ್ಲು अपने झूले
से उतर कर दौड़ता और फिर किसी दूसरे को देख कर तेजी से अपने ಗೋಸಾಲೋ ಮೇ ಜಾ बैठता. ಆಗ ಯಾರಾದರೂ ಮಹಾದೇವಿ ವರ್ಮ ಅವ್ರ ಮನೆಗೆ ಬಂದ್ಬಿಟ್ಟು ಆ ಡೋರನ್ನು ತೆಗೆದ್ರೆ, ಬಾಗಿಲನ್ನ ತೆಗೆದ್ರೆ ಇದೇನು ಮಾಡುತ್ತೆ, ಗಿಲ್ಲು ಲೇಖಕರೇ ಬಂದಿದ್ದಾರೆ ಅಂತ ಓಡೋಗಿ ಹತ್ರ ನಿಂತ್ಕೋತಾ ಇದ್ದಾನೆ ಬಾಗಿಲ ಹತ್ರ. ಅದೇನಾದರೂ ಬೇರೆಯವರು ಅಂತ ಗೊತ್ತಾದರೆ ಓಡ್ ಬಂದು ಇದು ತನ್ನ ಹೂವಿನ ಕುಂಡ ತನ್ನ ಮನೆಗೆ ಬಂದು ಸೇರ್ಕೋತಾ ಇದ್ದಂತೆ. ಪರಂತು लेखक सब उसे काजू दे देता है, परंतु अस्पताल में लौटकर जब मैंने उसके झूले में सफाई की तो उसमें काजू भरे मिले, जिनसे ज्ञात होता था कि वह उन दिन अपना प्रिय खाद्य कितना कम खाता रहा. ಆಗ ಯಾರಾದರೂ ಬಂದು ಬಾಗಿಲನ್ನ ತೆಗೆದು ನೋಡಿದಾಗ ಮೇಡಮ್ ಅವ್ರು ಅಲ್ಲ ಅಂತ ಗೊತ್ತಾರೆ, ಅದು ಬಂದು ಅಲ್ಲೇ ಸೇರ್ಕೋತಾ ಇದ್ದಂತೆ. ಮತ್ತು ಅವ್ರ ಮನೇಲಿದ್ದಂಥವ್ರು ಈ ಗಿಲ್ಲುಗೆ ಏನು ಮಾಡಿದ್ದಾರೆ, ಮತ್ತು ಅವ್ರಿಗೆ ಪ್ರಿಯವಾದಂಥ ಆಹಾರವನ್ನು ಗೋಡಂಬಿಯನ್ನು ಹಾಕಿದ್ದಾರೆ ಅದರ ಮನೆಗೆ, ಅದರ ಒಂದಿರ್ತಕ್ಕಂಥ ಹೂಕುಂಡಕ್ಕೆ. ಆದರೆ ಏನು ಮಾಡ್ತದೆ ಅದು, ಮಹಾದೇವಿ ವರ್ಮ ಲೇಖಕರಾದಂಥ ಮಹಾದೇವಿ ವರ್ಮ ಅವರು ಆ ಮನೇಲಿ ಇಲ್ಲದೇ ಇರೋದ್ರಿಂದ ಇದು ತನ್ನ ಪ್ರೀತಿ ಇದ್ದಂಥ ಒಂದು ಗೋಡಂಬಿನೂ ಕೂಡ ಅದು ಸ್ವಲ್ಪ ತಿಂದು ಸ್ವಲ್ಪ ಅಲ್ಲೇ ಹೂವಿನ ಕುಂಡದಲ್ಲೇ ಬಿಟ್ಬಿಟ್ಟಿರುತ್ತೆ. ಅದನ್ನು ಹಾಸ್ಪಿಟಲಿಂದ ವಾಪಸ್ ಬಂದಂಥ ಲೇಖಕರು ಬಂದ ತಕ್ಷಣ ನೋಡಿದಾಗ ಅದಕ್ಕೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಇಷ್ಟೊಂದು ಇಷ್ಟವಾಗಿರ್ತಕ್ಕಂಥ ಗೋಡಂಬಿನ ಅರ್ಧ ತಿಂದು ಅರ್ಧ ಬಿಟ್ಟಿದೆ. ಅದಕ್ಕೆ ಏನು ಕಾರಣ ಅಂದರೆ ಮಹಾದೇವಿ ಅವರು ಮನೇಲಿ ಇಲ್ಲದೇ ಇರೋದೇ ಇದಕ್ಕೆ ತುಂಬ ಬೇಜಾರು. मेरी अस्पताल में वह ताकियों पर सिर हाने बैठकर अपने नन्हे पंचों से मेरे सिर और वाले हौल ಸಾಲಾತಾ रहता. ಆಗ ಅವ್ರು ವಾಪಸ್ ಬಂದಾಗ ಅದೇನು ಮಾಡುತ್ತೆ, ಓಡ್ ಬಂದು ಅವ್ರ ಹತ್ರ ಬಂದು ಸೇಮ್ ಮೊದಲು ಮಾಡ್ತಿತ್ತಲ್ಲ ಹಾಗೆ ರೀತಿ ಬಂದು ಅವರ ಕೈ ಬೆರಳನ್ನು ಇಟ್ಕೊಳ್ಳೋದು, ಕಾಲು ಬೆರಳನ್ನು ಇಟ್ಕೊಳ್ಳೋದು, ಈ ರೀತಿ ಮಾಡ್ತಾಯಿದ್ದೆ. ಗರ್ಮಿಯೋ ಮೇ ಜಬ್ ಮೇ ದೋಪರ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಅವರು ಏನು ಮಾಡ್ತಾರೆ, ರಜದ ಟೈಮಲ್ಲಿ ಬಿಸಿಲಿನ ಟೈಮಲ್ಲಿ ಏನು ಮಾಡ್ತಾಯಿದ್ರಂತೆ, ಮಧ್ಯಾಹ್ನ ಟೈಮಲ್ಲಿ ಕಾಮ್ ಕರ್ತಿ रहती तो गिल्लू ना बाहर जाता ना अपने झूले में बैठता, वहाँ मेरे पास रखी सुराई पर लौट जाता. ಅಂದರೆ ಊಜಿ ಜಗ್ಗು ಅಂತಾರಲ್ಲ ಅದರಲ್ಲಿ ಇಟ್ಟಿರ್ತಾರೆ. और इस प्रकार समीप भी रहता और ठंडक में भी रहता. ಇವರು ಮೇಡಮ್ ಅವರು ಮಧ್ಯಾಹ್ನ ಟೈಮಲ್ಲಿ ಬರೀತಾ ಇರಬೇಕಾದ್ರೆ ಅದೇನು ಮಾಡ್ತಾರೆ, ಒಂದು ಹೂವಿನ ಊಜಿಯಲ್ಲಿ ಅದನ್ನು ಇಟ್ಟಿರ್ತಾರೆ. ಗಿಲ್ಲಾರಿಯೋं के जीवन की ಅವಧಿ 2 ವರ್ಷ ಅಂದರೆ ಅಧಿಕ ನೈವತಿ. ಅಂದರೆ ಈ ಗಿಲ್ಲಾರಿಗಳ ಒಂದು ಜೀವನಾವಧಿ ಏನಪ್ಪ ಅಂದರೆ 2 ವರ್ಷ ಅಂತೆ. ಅದು ಜಾಸ್ತಿ ವರ್ಷ ಬದುಕಲ್ವಂತೆ, ಕೇವಲ 2 ವರ್ಷ ಬದುಕೋದೇ ಹೆಚ್ಚು ಅದಕ್ಕೆ. ಆತ ಗಿಲ್ಲು ಕಿ ಜೀವನ ಯಾತ್ರಾ ಕಾ ಹಂತ ಹೀಗೆ ಅಂದರೆ ಈ ಗಿಲ್ಲು ಕೂಡ ಸಾಮಾನ್ಯ 2 ವರ್ಷ ಆಗೋಗಿದೆ. ಹಾಗಾಗಿ ಇದರ ಬದುಕು ಕೂಡ ಸ್ವಲ್ಪ ಹತ್ರ ಬರ್ತಾ ಇದೆ, ಇದರ ಒಂದು ಜೀವನದ ಕೊನೆಯ ಕಾಲ ಬರ್ತಾ ಇತ್ತು. ದಿನ ಬಾರ್ ಅಂದರೆ ದಿನ ಕಳೆದಂತೆ. ಉಸ್ನೆ ನಾವು ಕುಚ್ಚ ಕಾಯ, ಅದು ಅದಕ್ಕೆ 2 ವರ್ಷ ಆಯುಸ್ಸು ಮುಗಿತಾ ಇದ್ದಂಗೆ ಅದು ಸ್ವಲ್ಪ ದಿನ ಏನಾಗುತ್ತೆ, ಆಹಾರವನ್ನು ಸ್ವಲ್ಪ ತಿನ್ನೋದನ್ನು ಕಡಿಮೆ ಮಾಡುತ್ತೆ. ವಹ ಬಾಹರ್ ಗಯ, ಅದು ತನ್ನ ಮನೆಯಾದಂಥ ಹೂವಿನ ಕುಂಡದಿಂದ ಈಚೆಗೆ ಅದು ಬರಲಿಲ್ಲಂತೆ. पंछी इतने ठंडे हो रहे थे कि मैंने जाग कर हीटर लाया चलाया. ಒಂದ್ಸರಿ ठंडे ಅಂದರೆ ಶೀತ, ತುಂಬ ಕೋಲ್ಡಾಗ್ಬಿಟ್ಟಿರ್ತದೆ, ಶೀತ ಆಗ್ಬಿಟ್ಟಿರ್ತದೆ, ಕೋಲ್ಡ್ ಆಗಿಬಿಟ್ಟಿರ್ತದೆ. ಅದಕ್ಕೆ ಅವ್ರೇನು ಮಾಡಿರ್ತಾರೆ, ಹೀಟ್ರನ್ನು ಮಾಡಿದ್ರು, ಹೀಟರ್ ಕೊಡ್ತಾರೆ, ಶಾಖ ಕೊಡ್ತಾರೆ. ಉಷ್ಣತಾ ಅಂದರೆ ಹೀಟ್, ಬಾಡಿಯನ್ನು ಹೀಟ್ ಮಾಡೋದು. देने का प्रयत्न किया, परंतु प्रभावत की प्रथम किरण के साथ ही वह चिर निद्रा से में सो गया. ಅಂದರೆ ಅವರು ಏನೋ ಪ್ರಯತ್ನ ಪಡ್ತಾರಂತೆ ಲೇಖಕರು, ಆದರೂ ಕೂಡ ಅದು ಏನು ಚಿರನಿದ್ರೆಗೆ ಜಾರಿಕೊಳ್ಳುತ್ತೆ. उसका झूला उतार कर रख दिया गया है और खिड़की की जाली बंद कर दी गई है, परंतु गिलहरियों की नई पीढ़ी जाली के उस पार चिक करती है रहती है और सोन जो ही ಕಿಲ್ತಿ ಹೀ ರಹತಿ ಹೈ. ಅಂದರೆ ಅವ್ರೇನು ಮಾಡ್ತಾರೆ ಅಂತಂದರೆ ಅದು ತೀರ್ಕೊಂಡಾಗ ಆ ಕಿಟಕಿ ಹತ್ರ ಅವರು ಒಂದು ಹೂವಿನ ಅವಾಗ ಸೋನ್ ಜೂಗಿ ಅಂತಕ್ಕಂಥ ಸೋನ್ ಜೂಯಿ ಕ ಲತಾಕಿ ನೀಚೆ ಅದಕ್ಕೆ ಯಾವಾಗಲೂ ಅಲ್ಲಿ ಆಟ ಆಡ್ತಾ ಇರುತ್ತೆ ಗಿಲ್ಲು. ಸೋನ್ ಜೂಯಿ ಅದ ಒಂದು ರೀತಿ ಹೂವು, ಸುವಾಸನೆ ಉಳ್ಳ ಒಂದು ರೀತಿ ಮಲ್ಲಿಗೆ ಹೂ ಥರ. ಅದಕ್ಕೆ ಏನು ಮಾಡ್ತಾರೆ, ಅದಕ್ಕೆ ಗಿಲ್ಲುಗೆ ಯಾವಾಗಲೂ ಅದರ ಲೇಖಕರ ಮನೆಯ ಅಂಗಳದ ಮುಂದೆ ಹೂವಿನ ಕುಂಡಗಳನ್ನು ಇಟ್ಟಿರ್ತಕ್ಕಂಥ ಪ್ಲೇಸಲ್ಲಿ ಸೋನ ಜೂಯಿ ಅಂತಕ್ಕಂಥ ಗಿಡದ ಬಳ್ಳಿಯಲ್ಲಿ ಯಾವಾಗಲೂ ಆಟ ಆಡ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತಾ ಇರ್ತಾರೆ ಇವರು ಅಂತಂದರೆ, इसलिए भी के उसे वह लता सबसे अधिक प्रिय थी,
ತುಂಬ ಇಷ್ಟವಾದಂಥ ಪ್ಲೇಸ್ ಅದು. इसलिए भी कि उस लघु गाथा का किसी बासंती दिन जूही के पीतम छोटे फूल के रूप में खिल जाने का विश्वास मुझे संतोष देता है. ಅವ್ರು ಏನು ಮಾಡ್ತಾರೆ, ಸೋನಾಗಿ ಒಂದು ರೀತಿಯ ಸುವಾಸನೆ ಉಳ್ಳ ಮಲ್ಲಿಗೆ ಆ ಕುಂಡದ ಹತ್ರನೇ ಇದು ಯಾವಾಗಲೂ ಆಟ ಆಡ್ತಾ ಇರೋದನ್ನ ಈ ಲಘು ದೇಹ, ಈ ಪುಟ್ಟ ಪ್ರಾಣಿಯನ್ನು, ಈ ಅಳಿಲನ್ನು ಏನು ಮಾಡ್ತಾರೆ, ಅಲ್ಲೇ ಸಮಾಧಿ ಮಾಡ್ತಾರೆ. ಆಗ ಬೇರೆ ಬೇರೆ ಅಳಿಲುಗಳು ಬಂದು ಅದರ ಆಟ ಆಡ್ತಾಯಿದ್ರೆ ಆ ಲೇಖಕರಿಗೆ ಏನು ಮಾಡುತ್ತೆ, ತನ್ನ ಗಿಲ್ಲುವಿನ ನೆನಪೇ ಅವರಿಗೆ ಹೆಚ್ಚಾಗಿ ಕಾಣುತ್ತೆ. ಅವರು ನಂಬ್ಕೊಂಡಿದ್ದಾರಂತೆ ಏನಂತಂದರೆ, ಆ ಮಲ್ಲಿಗೆ ಹೂವಿನ ರೂಪದಲ್ಲಿ, ಆ ಮೊಗ್ಗಾಗಿ ಹೂವು ಹಾಗೂ ಯಾವುದೋ ಒಂದು ರೂಪದಲ್ಲಿ ಮತ್ತೆ ತನ್ನ ಮುದ್ದಿನ ಪ್ರೀತಿಯ ಗಿಲ್ಲು ಅದು ಮತ್ತೆ ಬರುತ್ತೆ ಅನ್ನೋದು ಲೇಖಕಿಯರ ಒಂದು ವಿಶ್ವಾಸ, ಒಂದು ನಂಬಿಕೆ. ಇದು ಈ ಪಾಠದ ಒಂದು ಸಾರಾಂಶ ಮತ್ತು ಈ ಪಾಠದ ಒಂದು ಅರ್ಥ. ಥ್ಯಾಂಕ್ ಯು ಚಿಲ್ಡ್ರನ್ಸ್, ಥ್ಯಾಂಕ್ ಯು.